ಇನ್ನು ಮೂಡಾ ಕೇಸ್ನಲ್ಲಿ ಇನ್ನೊಂದು ಮುಖ ಇವತ್ತು ಬೆಳಕಿಗೆ ಬಂತು. ಸಿಎಂ ಪರಮಾಪ್ತ ಮೂಡಾ ಅಧ್ಯಕ್ಷ ಮರಿಗೌಡ ಸಂಬಂಧಿಗೆ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸೆಟಲ್ಮೆಂಟ್ ಡೀಡ್ ಹೆಸರಿನಲ್ಲಿ ಮರಿಗೌಡ ಸಂಬಂಧಿ ಬೀರೇಗೌಡನ ಹುಂಡಿಯ ಶಿವಣ್ಣಗೆ ವಿಜಯನಗರ 4ನೇ ಹಂತದಲ್ಲಿ 12-18 ಚದರ ಮೀಟರ್ನ ಅಳತೆಯಲ್ಲಿ ಸೈಟ್ ಅನ್ನ ಅವರು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಇದೇ ಉದ್ಯಮಿ ಸಚಿವ ಮಹದೇವಪ್ಪ ಸಹೋದರನ ಪುತ್ರ ನವೀನ್ ಬೋಸ್ಗೂ ಕೂಡ ಸೈಟ್ ಅನ್ನ ನೀಡಿದ್ದಾರೆ. ಅದು ವಿಜಯನಗರ 4ನೇ ಹಂತದಲ್ಲಿ 15-24 ಚದರ ಮೀಟರ್ ಅಳತೆಯ ಸೈಟ್. ಇದು 2023 ಜೂನ್ನಲ್ಲಿ ನೋಂದಣಿ ಮಾಡಿಕೊಡಲಾಗಿದೆ. ಉದ್ಯಮಿ ಮಂಜುನಾಥ್ಗೆ ಈ ಹಿಂದೆ 23 ಭೂ ಸಂತ್ರಸ್ತರ ಹೆಸರಿನಲ್ಲಿ ಜಿಪಿಎ ಮೂಲಕ 24 ಬದಲಿ ನಿವೇಶನವನ್ನ ನೋಂದಣಿ ಮಾಡಿಕೊಡಲಾಗಿದೆ. ಸೆಟಲ್ಮೆಂಟ್ ಡೀಡ್ ಅಂದ್ರೆ ಏನು? ಏನಿದೆ? ಏನು ಮಾಡಬೇಕು? ಯಾರಿಗೆ ಸೆಟಲ್ಮೆಂಟ್ ಮಾಡ್ತಿದ್ದೀರಪ್ಪ? ಅದೇನು ಕಾಸಿಸ್ಕೊಳ್ಳೋದೇನದು? ಅವ್ರಿಗೆ ದುಡ್ಡು ಕೊಡ್ತಾ ಇರೋ ವಿಡಿಯೋ ಈಗ ಸಿಕ್ಕಿದೆ ಸರ್. ಯಾರು ದುಡ್ಡು ಕೊಡ್ತಿದ್ದಾರೆ ಅದರಲ್ಲಿ? ಮರಿಗೌಡ ಸಂಬಂಧಿ ಕೊಡ್ತಾ ಇರೋದು ಸರ್ ಉದ್ಯಮಿಗೆ ಸೈಟ್ ಪರ್ಚೇಸ್ ಮಾಡೋಕ್ಕೆ. ಪರ್ಚೇಸ್ ಕಾಸು ಕೊಟ್ಟು ಪರ್ಚೇಸ್ ಮಾಡಿದ್ರೆ ತಪ್ಪೇನು? ಇಷ್ಟೊಂದೆಲ್ಲ ರದ್ದಾಗಿದೆಯಾ ಒಂದು ಇದು? ಅಲ್ರಿ, ಅದೇ ಇರ್ಬೋದು, ಬಟ್ ಕಾಸು ಕೊಡ್ತೀವಿ ಏನೋ ಗೊತ್ತಾಗ್ತಿಲ್ಲ. ಇದು ಒಟ್ಟಲ್ಲಿ ಸೆಟ್ಲ್ಮೆಂಟ್ ಡೀಡ್ ಅಂದ್ರೆ ಏನು ಅರ್ಥ ಆಗ್ತಿಲ್ಲ. ಕ್ವಿಡ್ ಪ್ರೋಕೋ ನಾ ಹೇಳಬೇಕು. ಯಾರಾದರೂ 23 ಜನರಿಗೆ ಭೂಸಂತ್ರಸ್ತ ಹೆಸರಿನಲ್ಲಿ ಅವ್ರಿಗೆ ಯಾರಿಗೋ ಸೈಟ್ ಕೊಟ್ಟಂಗೆ ಮಾಡಿ ಆ ಸೈಟಲ್ಲಿ ಇಷ್ಟು ಪಾಲ್ ನನಗೆ ಬರಬೇಕು ಅಂತ ರಿವರ್ಸ್ ಥರ ಆಗಿರೋ ಥರದ್ದೇನಾದ್ರು ನಾ ಇದು ನೋಡಬೇಕಪ್ಪ. ಅವ್ರಿಗೆ ತಲುಪಬೇಕಾದ್ರೆ ತಲುಪದೆ. ದೇಶದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿರೋ ಬಂಗಾಲದ ವೈದ್ಯೆಯ ಕತೆ ದಿನಕ್ಕೆ ಒಂದೊಂದು ಆಯಾಮ. ತನ್ನ ಪುತ್ರಿಯ ಡೈರಿನಲ್ಲಿ ಒಂದು ಪೇಜೆ ಖಾಲಿಯಾಗಿದೆ ಅಂತ ಆತ ತಂದೆ. ಶರೀರದ ಮೇಲೆ 14 ಗಾಯ ಇದೆ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಬಂದಿದೆ. ಮತ್ತು ಕ್ರಿಮೇಷನ್ ಗ್ರೌಂಡಲ್ಲಿ ಹೇಳ್ತಾರೆ ಪೊಲೀಸ್ನವರು ಆತಾತ್ರದಲ್ಲಿ ಮಾಡಿಸ್ಬಿಟ್ರು ಎಲ್ಲನೂ ಅಂತ. ಇನ್ನು ಬಂಗಾಳ ಹೆಣ್ಮಕ್ಳಿಗೆ ಸುರಕ್ಷಿತವಾಗಿಲ್ಲ, ಮಮತಾ ಸರ್ಕಾರ ವಿಫಲ ಅಂತ ಅಲ್ಲಿ ಆನಂದ್ ಬೋಸ್ ರಾಜ್ಯಪಾಲರು ಹೇಳ್ತಾರೆ. ರಾಜೀನಾಮೆಗೆ ವಿಪಕ್ಷಗಳೆಲ್ಲ ಪಟ್ಟಿ ಹಿಡಿದಿವೆ. ಅವರೆಲ್ಲ ಮಮತಾ ವಿದ್ರೋಹಿಗಳು ಅಷ್ಟೇ. ಇನ್ನೇನು ಮಾತಾಡೋಂಗಿಲ್ಲ. ಯಾರು ಮಾತಾಡಕೊಡೋದು ಅಷ್ಟೇ ರೇ, ಮುಗಿದಾಯ್ತು. ಇದು ಕಾನೂನು ಹೆಣ್ಮಕ್ಳಿಗೆ ಸುರಕ್ಷಿತ ಇಲ್ಲ ಅಂದ್ರೆ ರಾಜ್ಯಪಾಲ ಬಿಜೆಪಿ ಏಜೆಂಟ್ ಅವ್ನು ಸರಿ ಇಲ್ಲ ಅವನು ಅಂತಂದ್ರೆ ಆಗಾಯ್ತು, ಮುಗಿದಾಯ್ತು, ಮಾತಾಡೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ಇನ್ನು ಅಭಿಷೇಕ್ ಬ್ಯಾನರ್ಜಿ ಅನಿಸೋದ್ರಿಂದ ಯಾರೋ ಒಬ್ಬ ಮಿನಿಸ್ಟ್ರು ಅಥವಾ ಯಾರೋ ಒಬ್ಬ TMC ಲೀಡ್ರು ದೀದಿನಿಂದಕರ ಬೆರಳು ಕತ್ತರಿಸಿ ಅಂತೇನೋ ಮಾತಾಡಿದಾರಂತೆ. ಇಲ್ಲಿ ಬಾರೇ ಇಲ್ಲಿ ಕರ್ನಾಟಕಕ್ಕೆ ನೀನು ನಿಜವಾದ ದೊಡ್ಡ ಲೀಡ್ರೇ ಆಗಿದ್ದರೆ ನಿನ್ನ ಬೆರಳಿಗೆ ಏನಾಗುತ್ತೆ ನಾನು ತೋರಿಸ್ತೀನಿ ಬಾಯಿಲಿ. ಎಂಥ ಅಯೋಗ್ಯರೆಲ್ಲ ರಾಜ್ಯಗಳನ್ನ ಆಳೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ. ನೆಕ್ಕೊಂಡು ನಿಂತು ಬಿಡ್ತಾರೆ ಅಧಿಕಾರಕ್ಕೋಸ್ಕರ, ದುಡ್ಡುಗೋಸ್ಕರ. ನಾಳೆ ನಿಮ್ಮ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳುಗಳಿಗಾಗಿ ಇದ್ರು ಬೆರಳು ಕತ್ತರಿಸ್ತೀಯನಪ್ಪ ನೀನು. ಅಯ್ಯೋ, ಅಯೋಗ್ಯನ ತೊಗೊಂಬಂದು ಇಂಥವ್ರನ್ನೆಲ್ಲ ಬಿಡ್ತೀವಲ್ಲ ಇನ್ನೂ ಇರೋಕ್ಕೆ. ಅದು ಯಾರೋ ಈಗ ಪಾಪ ಅವ್ರ ಪಾಡ್ಗೆ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಂಡು ಕೂತಿದ್ರು. ಏನೋ ಅವ್ರಿಗೆ ಬೇಕಾಗಿದ್ದನ್ನು ಹೇಳ್ತಿದ್ರು. ಪಾಪ ಹಾಗೆ ಬಿದ್ದುಬಿಟ್ರು. ಅಷ್ಟೇ ಜೀವನ. ಅಷ್ಟೇ. ಇವ್ನಿಗೆ ಅದನ್ನು ತೋರಿಸ್ಬೇಕು. ಮೈಕ್ ಸಿಕ್ಬಿಡ್ತು ಅಂದ ತಕ್ಷಣ ಬೆರಳು ಕತ್ತರಿಸ್ತಾರಂತೆ. ಬೆರಳನ್ನು ಬುರ್ರ ಕತ್ತರಿಸ್ಬಿಡ್ತಾರೆ ಜನ. ಹಿಂಗೆ ಆಡಿದ್ರೆ ನಿನಗೆ 25 ವರ್ಷಗಳ ದೀರ್ಘಕಾಲದ ಕಮ್ಯುನಿಸ್ಟನ್ನು ಕಿತ್ತಾಕಿದ್ದು ಯಾಕೆ ಅನ್ನೋ ಜ್ಞಾನ ಇಲ್ಲದೆ ಇರೋಂತಹ TMC ಲೀಡರ್ಗಳು ಸೋಷಿಯಲ್ ಮೀಡಿಯಾ ಮೂಲಕ ಅದೇನು ಯಾರೋ ಪಾಪ CM ವಿದ್ಯಾರ್ಥಿನ ಪೋಸ್ಟ್ ಹಾಕಿದ್ದಕ್ಕೆ ಅವಳು ಬಂಧಿಸಿದಾರಂತೆ. ಇವನು ಯಾರು? ಇವನು ಕೋತಿ. ಇವನು ಈ ಕೋತಿನ ಯಾವತ್ತು ಬಂಧಿಸ್ತೀರಿ? ಅದಾದ ಹುಡುಗಿ ಹಾಕಿದ್ದಕ್ಕೆ ಬಂಧನೆ ಮಾಡ್ತಾರಂತೆ. ಅದೇನು ರಾಜ್ಯನ ಅದು? ಇದು ಡೆಮಾಕ್ರಸಿ. ಇಲ್ಲಿ ಬಂದು ಹೇಳ್ತಾರೆ ದೇಶದಲ್ಲಿ ಡೆಮಾಕ್ರಸಿ ಸತ್ತೋಗಿದೆ, ಸರ್ವಾಧಿಕಾರ ಬಂದುಬಿಟ್ಟಿದೆ, ಅದನ್ನು ನಡೆದು ಬಿಡ್ತಿದೆ, ಇದಾಗ್ಬಿಡ್ತಿದೆ. ಇಲ್ಲಿ ಬಂದು ಬುಲೆಟಿನ್ ಬಿಡ್ತಾರೆ ರೈಲನ್ನ ಕುತ್ಕೊಂಡು. ಸೆಷನ್ ಅಲ್ಲಿ ಮೈಕ್ ಆಫ್ ಮಾಡ್ತಾರೆ ಅಂತಾರೆ. ಇಲ್ಲಿ ಜನ ಮಾತಾಡಿದ್ರೆ ಹಿಂಗೆ ಮಾಡ್ತಾರೆ. ಇನ್ಯಾರೋ ಒಬ್ಬರು ಕೋಲ್ಕತ್ತಾ ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆ ಮಾಡ್ಬೋದು ಇದನ್ನು. ಇನ್ನೊಂದು ಬೆಂಗಳೂರಲ್ಲಿ ಒಂದು ಪ್ರಕರಣ ಆಗಿತ್ತು. HSR ಲೇಔಟಲ್ಲಿ ಅವ್ನು ಯಾರೋ ಮುಖೇಶ್ವರನ್ ಅಂತ ಡ್ಯಾನ್ಸ್ ಟೀಚರ್ ಅಂತೆ. ಒಂದು ಹೆಣ್ಮಕ್ಳಿಗೆ ಡ್ರಾಪ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವನು ಲೈಂಗಿಕ ದೌರ್ಜನ್ಯ ಮಾಡಿದ್ದ. ಪುಣ್ಯಕ್ಕೆ ಸಿಗಾಕಂಡ 2 ಬಿಟ್ಟು ಪೊಲೀಸ್ನವ್ರಿಗೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ ಅವನನ್ನು. ಇನ್ನೊಂದರಲ್ಲಿ ಕಳೆದ ತಾಯಿ ಮಗುನ ಕಿಡ್ನ್ಯಾಪ್ ಆಗೋಗ್ಬಿಟ್ಟಿತ್ತು. ಅದು ಏನಕ್ಕೆ ಅಂದರೆ ಅದೇನೋ ಚಿನ್ನನೋ ದುಡ್ಡು ಕೊಡಬೇಕು ಅಂತನೋ ಏನೋ ಗಲಾಟೆ ಅಂತೆ. ಅದಕ್ಕೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗ್ಬಿಟ್ಟು ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದರೆ ಆ ಮಗನಿಗೆ ಪಾಪ ಹಿಡ್ಕೊಂಡು 3 ದಿನ ಹೊಡೆದಿದ್ದಾರಂತೆ ಕೂಡಾಕ್ಬಿಟ್ಟು. ಈಗ ಎಲ್ಲರನ್ನೂ ಬಂಧಿಸಿದ್ದಾರೆ. ಪಾಗಲ್ ಸೀನಾ ಅಂತೆ. ಹೆಸರೇ ಹಂಗ ಐಸಿ. ಮತ್ತೆ ಅವನನ್ನು ಆಚೆ ಯಾಕೆ ಬಿಡಬೇಕು? ಯಾವುದಾದ್ರೂ ಈ ಮೆಂಟಲಿ ಇದಾಗಿರೋಂಥದ್ದು ಯಾವ್ದಾದ್ರು ಒಂದು ಸಂಸ್ಥೆಗೆ ಸೇರಿಸ್ಬೇಕಲ್ವಾ ಅವನನ್ನು? ಟ್ರೀಟ್ಮೆಂಟ್ ಅವಶ್ಯಕತೆ. ಮತ್ತೆ ಒಂದು 3 ದಿನ ಇವನೊಂದು ಕೂಡಾಕ್ 4 ಬಿಟ್ಟರೆ ಹೆಂಗಿರುತ್ತೆ ಅಂತ ತೋರಿಸ್ಬೇಕು. ಯಾರು ಒಬ್ರು ಅನುಭವ ಆಗಲಿ ಅಂತ. ಏನು ಎಲ್ಲ ವೀರಾದಿ ವೀರರು, ಶೂರರು ಇವ್ರುಗಳು.